ಅಣ್ಣ ನಿಮ್ಗೋಸ್ಕರ ನಮ್ಮ ತಾಯನಿಗೆ ಅಡ್ಡಡಮಲ್ಲಿ ಬರ್ತೀನಿ, ಅಡ್ಡಡಮಲ್ಲಿ ಬರ್ತೀನಿ. ನಿಮ್ಮ ಅಪ್ಪನ ಆಸ್ತಿ, ನಿಮ್ಮ ಅಮ್ಮನ ಆಸ್ತಿ, ನಿಮ್ಮ ಅಜ್ಜಿ ಆಸ್ತಿ ಕೇಳ್ತಾ ಇಲ್ಲ ನಾವು. ಕರೆಕ್ಟ್ ಅಣ್ಣ? ಹೇಳೋಣ ಜೋರಾಗಿ, ಅಡಿಕೆ ಹಾಕೊಂಡು ಅದಿದ್ರೆ ನೀನು ಜೋರಾಗಿ ಹೇಳ್ಬೇಕು. ಏನು ಕರ್ಮ ನಮ್ದು. ಆ ಬ್ರಿಟಿಷ್ ಅವರಿದ್ದಾಗ್ಲೂ ಹಂಗೆ ಆಗೋಯ್ತು, ಇವಾಗೂ ಹಿಂಗೆ ಆಗೋಗ್ತಿದ್ದ. ಏನಕ್ಕ ನಿಜನ ಅಲ್ವಾ ನೀನ್ ಹೇಳು? ನನಗೆ ಈ ತರ ಮಾಡ್ತಾ ಇದ್ರೆ, ಈ ತರ ಅಂತ ಗೊತ್ತಿದ್ದಿದ್ರೆ ನಮ್ ತಾಯನಿಗೂ ನಿಮ್ನ ಕೆಳಗಡೆ ಕುಣಿಸಕ್ ನನ್ ಬಿಡ್ತಾ ಇರ್ಲಿಲ್ಲ. ನಾನು ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ತುಂಬಾ ನೋವಾಗ್ತಾ ಇದೆ ನನ್ಗೆ ಈ ತರ ನೋಡೋದಕ್ಕೆ, ನೀವ್ ಈ ತರ ಕುತ್ಕೊಂಡಿರೋದಕ್ಕೆ. ನಿನ್ನ ಕೈ ಮುಗ್ದಿ ಗಡ್ಕೊಳ್ತೀನಿ ನಾನು. ನನ್ ಒಂದೇ ಒಂದು ಮಾತು ಹೇಳು, ನನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದಿರನ್ನ ದಯವಿಟ್ಟು ಈ ತರ ಕುತ್ಕೊಳ್ಳೋದಕ್ಕೆ ನನ್ನ ಕೈಯಲ್ಲಿ ನೋಡೋದಕ್ಕಂತೂ ಆಗಲ್ಲ. ಬೋಲೋ ಭಾರತ್ ಮಾತಾಕ್ಕೆ, ಬೋಲೋ ಭಾರತ್ ಮಾತಾಕ್ಕೆ. ಅಣ್ಣ ನಮ್ ಜೀವನ ಚೇಂಜ್ ಆಗ್ಬೇಕು. ನಾವ್ ಹಿಂಗೆ ಇದ್ರೆ ಜ್ಞಾಪನ ಇಟ್ಕೊಳ್ಳಿ, ನಾವ್ ಹಿಂಗೆ ಇದ್ರೆ ನಮ್ಮ ಮಕ್ಳು ಹಿಂಗೆ ಇರ್ತಾರೆ ಅಂತ. ನನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ನಿಮ್ನೆಲ್ಲ ಈ ತರ ನಿಜವಾಗ್ಲೂ ನನ್ನ ನಂಬಿ ಈ ತರ ಕುತ್ಕೊಂಡು ಮಾತಾಡ್ಸ್ಬೇಕಾ ಅನ್ನೋ ಪರಿಸ್ಥಿತಿ ನನ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆ. ಅಣ್ಣ ನಾವ್ ಹಿಂಗೆ ಇರ್ಬೇಕಾ? ನಮ್ ಜೀವನ, ನಮ್ ಬಾಳು, ನಮ್ ಯೋಗ್ಯತೆ ಇಷ್ಟೇನಾ? ನಮ್ ಜೀವನ ಬದಲಾಗ್ಬಾರ್ದ? ಸರ್ಕಾರದಿಂದ ನಮ್ಗೆ ಏನೇನ್ ಸೌಲಭ್ಯಗಳು ಬರ್ಬೇಕು ಅದನ್ನ ನಾವೇನ್ ಅವ್ರ ಮನೆಯಿಂದ ಕೇಳ್ತಾ ಇಲ್ಲ, ಇಲ್ಲ ಅಂದ್ರೆ ಅವ್ರ ಆಸ್ತಿ ಕೇಳ್ತಾ ಇಲ್ಲ, ಇಲ್ಲ ಅಂತಂದ್ರೆ ಅವರು ದುಡ್ದಿರೋಂಥ ದುಡ್ಡಲ್ಲೇ ನಾವೇನ್ ಕೇಳ್ತಾ ಇಲ್ಲ. ನಮಗ್ ಬರ್ಬೇಕಾಗಿರೋದು ಕೇಳೋದಕ್ಕೆ ಈ ಪರಿಸ್ಥಿತಿಯಲ್ಲಿ ನಾವ್ ಇರ್ಬೇಕಾ? ಅಣ್ಣ ನಾವ್ ಯಾರನ್ನ ಲೇಬರ್ಗಳಾಗಿರ್ಲಿ, ಒಂದು ಇವ್ರಾಗಿರ್ಲಿ, ನೀನು ಲೀಡರ್ ಅಂತ ಒಪ್ಕೊಂಡ್ರೇನೆ ಅಣ್ಣ, ನಾವು ಒಪ್ಕೊಂಡ್ರೇನೆ ಅವ್ರು ಲೀಡರ್ ಆಗಕ್ಕಾಗುತ್ತೆ. ಕರೆಕ್ಟಾ? ಕರೆಕ್ಟ್ ಅಣ್ಣ? ಹೇಳೋಣ ಜೋರಾಗಿ, ಅಡಿಕೆ ಹಾಕೊಂಡು ಅದಿದ್ರೆ ನೀನು ಜೋರಾಗಿ ಹೇಳ್ಬೇಕು. ಈ ತರ ಇದ್ರೆ ನಾವು ನನ್ನ ನಂಬಿ ನಮ್ಮ ಜೀವನ, ನಮ್ಮ ಬಾಳು ಈ ತರನೇ ಇರುತ್ತೆ. ನಾವು ಯಾವಾಗ ವಾಯ್ಸ್ ರೈಸ್ ಮಾಡೋ ಗಂಟ, ನಾವು ಜೋರಾಗಿ ಕೂಗ್ಲು ಹಾಕೋದಂತ ವಿಧಾನಸೌಧ ಕೇಳಿಸೋದಿಲ್ವೋ ನಾವು ಹಿಂಗೆ ಇರ್ತೀವಣ್ಣ. ಅಣ್ಣ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ತುಂಬಾ ನೋವಾಗ್ತಾ ಇದೆ ನನ್ಗೆ ಈ ತರ ನೋಡೋದಕ್ಕೆ, ನೀವ್ ಈ ತರ ಕುತ್ಕೊಂಡಿರೋದಕ್ಕೆ. ನಮ್ಮ ರೆಡ್ಡಿ ಅಣ್ಣೋದ್ರು, ಅಣ್ಣ ಸದಾ ಕಾಲ ನೀನ್ ಬೆನ್ನೆಲುಬಾಗಿರ್ತೀವಿ, ಸದಾ ಕಾಲ ನೀನ್ ಬರೀ ಏನೂ ಇಲ್ಲ, ನೀನ್ ಏನೇ ಬೇಕಂದ್ರು, ಏನೇ ಸಪೋರ್ಟ್ ಬೇಕಂದ್ರು ಒಂದೇ ಒಂದು ಫೋನ್ ಮಾಡು, ಇಲ್ಲಾಂದ್ರೆ ಯಾರಿಗೆಲ್ಲ ನಾ ಹೇಳ್ ಕಳ್ಸಿದ್ರು ಸಾಕು, ನಾವು ಬಂದು ನೀನ್ ಹಿಂದೆ ಇರ್ತೀವಿ. ನಿನ್ನ ಮಾತಲ್ಲಿ, ನಿಮ್ಮ ಒಂದು ನಡವಳಿಕೆಯಲ್ಲಿ ಅರ್ಥ ಆಗ್ತಾ ಇದೆ ಇವ್ರ ಮೇಲೆ ಇಟ್ಟಿರುವಂತ ಪ್ರೀತಿ ಎಷ್ಟಿದೆ ಅನ್ನೋದು ನಮ್ಗೆ ಬಹಳ ಅರ್ಥ ಆಗ್ತಾ ಇದೆ. ನಮ್ ರೆಡ್ಡಿ ಅಣ್ಣನಿಗೆ ಸದಾ ಕಾಲ ನಾವು ಹಿಂದೆ ಇರ್ತೀವಿ, ಸದಾ ಕಾಲ ಹಿಂದೆ ಇರ್ತೀವಿ, ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಮೊದಲನೇ ಆಮೇಲೆ ಮುಂಚೆನೆ ನಾನು ಹೇಳ್ಬೇಕಾಯ್ತು, ನಿಮ್ಗೆ ಹೇಳಿಲ್ಲ. ನೀವೆಲ್ಲ ಹಿಂಗ್ ಕುತ್ಕೊಂಡಿರೋದು ನೋಡಿ ಬಾಧೆಯಲ್ಲಿ ಫಸ್ಟೇ ಮಾತಾಡ್ಬಿಟ್ಟೆ. ಅಣ್ಣ ನನ್ನ ಹೆಸರು ನಂದ ಅಂತ, ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್, ಯೂನಿಯನ್ ಕಾಂಗ್ರೆಸ್, ಅಖಿಲ ಕರ್ನಾಟಕ ಪ್ರದೀಪ್ ಈಶ್ವರ್ ಅಭಿಮಾನಿಗಳ ಬಳಗಗೆ ನಾನು ರಾಜ್ಯಾಧ್ಯಕ್ಷನಾಗಿದ್ದೀನಿ. ಸದಾ ಕಾಲ ನಮ್ಮ ರೆಡ್ಡಿ ಅಣ್ಣಗೆ ಬೆನ್ನೆಲುಬಾಗಿರ್ತೀವಿ. ನಾವು ಮುಂದೆ ಇರೋದಿಲ್ಲ, ನಾವು ಅವ್ರ ಹಿಂದೆ ಇರ್ತೀವಿ, ಸದಾಕಾಲ ಅವ್ರ ಹಿಂದೆ ಇರ್ತೀವಿ. ಅಣ್ಣ ದಯವಿಟ್ಟು ನಮ್ಮಲ್ಲಿ ಹೊಂದಾಣಿಕೆ ಇರಬೇಕು, ನಮ್ಮಲ್ಲಿ ಹೊಂದಾಣಿಕೆ ಇರಬೇಕು. ಜಾತಿ ವೇದ ಭಾವ ಎಲ್ಲ ಬಿಟ್ಬಿಟ್ಟು ನಮ್ಮಲ್ಲೇ ಯಾವಾಗ ಹೊಂದಾಣಿಕೆ ಇರುತ್ತೆ ಅಣ್ಣ. ನನ್ನ ನಂಬಿ ದೇವ್ರ ಸ್ವಲ್ಪಗಳು ಅಣ್ಣ ಹೇಳಿದ್ದಾರೆ, ಲೆಟರ್ನು ಕೊಟ್ಟಿದ್ದಾರೆ, ತಗೊಂಡೋಗಿ ಅಣ್ಣನ ಜೊತೆ ಕಟ್ಕೊಂಡೋಗಿ ನಮ್ಮ ಸಂತೋಷ್ ಲಾಡ್ ಮಿನಿಸ್ಟರ್ ಹತ್ರ ಕರ್ಕೊಂಡೋಗಿ ಮಾತಾಡಿಸಿ ಏನೇನಾಗುತ್ತೋ, ಮ್ಯಾಕ್ಸಿಮಮ್ ಏನೇನಾಗುತ್ತೋ, ಏನೇನ್ ಸೌಲಭ್ಯಗಳು ಬೇಕೋ 100% ನಾವು ಮಾಡೋಣ, 100% ಮಾಡೋಣ. ಅಣ್ಣ ಈಗ ನಾವು ಕೂಗುವ ಆಟಕ್ಕೆ ವಿಧಾನಸೌಧ ಕೇಳಿಸ್ಬೇಕು, ಬೋಲೋ ಭಾರತ್ ಮಾತಾಕ್ಕೆ, ಬೋಲೋ ಭಾರತ್ ಮಾತಾಕ್ಕೆ. ಅಣ್ಣ ನಮ್ ಜೀವನ ಚೇಂಜ್ ಆಗ್ಬೇಕು. ನಾವ್ ಹಿಂಗೆ ಇದ್ರೆ ಜ್ಞಾಪನ ಇಟ್ಕೊಳ್ಳಿ, ನಾವ್ ಹಿಂಗೆ ಇದ್ರೆ ನಮ್ಮ ಮಕ್ಳು ಹಿಂಗೆ ಇರ್ತಾರೆ, ಬೇರೆ ಕಡೆ ಕೆಲಸ ಮಾಡ್ಕೊಂಡೇ ಇರ್ತಾರೆ. ಓನರ್ ಆಗೋದು ಯಾವಾಗ? ಓನರ್ ಆಗ್ಬೇಕು. ಥ್ಯಾಂಕ್ ಯು ಸೋ ಮಚ್ ರೆಡ್ಡಿ ಅಣ್ಣ, ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಚಿರಋಣಿ ಆಗಿರ್ತೀನಿ. ಯಾವಾಗೂ ಬೆನ್ನೆಲುಬಾಗಿರ್ತೀನಿ. ಏನೇ ಅಣ್ಣ, ಏನ್ ನನಗೆ ನಿಜವಾಗ್ಲೂ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಅಣ್ಣ. ನನಗೆ ಇದು ಅಚಾನಕ್ ಆಗಿ ನಮ್ಮ ಪತಿ ಅಣ್ಣ ನನ್ಗೊಂದು 3-4 ದಿವಸದಿಂದ ಹೇಳಿ, ನನಗೆ ಈ ತರ ಮಾಡ್ತಾ ಇದ್ರೆ, ಈ ತರ ಅಂತ ಗೊತ್ತಿದ್ದಿದ್ರೆ ನಮ್ ತಾಯನಿಗೂ ನಿಮ್ನ ಕೆಳಗಡೆ ಕುಣಿಸಕ್ ನನ್ ಬಿಡ್ತಾ ಇರ್ಲಿಲ್ಲ. ನಿಜವಾಗ್ಲೂ ಬೇಜಾರಾಗ್ತಾ ಇದ್ದೀನಿ. ಏನ ಕರ್ಮ ನಮ್ದು. ಆ ಬ್ರಿಟಿಷ್ ಅವರಿದ್ದಾಗ್ಲೂ ಹಂಗೆ ಆಗೋಯ್ತು, ಇವಾಗೂ ಹಿಂಗೆ ಆಗೋಗ್ತಿದ್ದ. ಏನಕ್ಕ ನಿಜನ ಅಲ್ವಾ ನೀನ್ ಹೇಳು? ನಿಜನ ಅಲ್ವಾ ಹೇಳು? ಅವನ ಹತ್ರ ಹೋಗ್ಬೇಕು, ಕೂಲಿ ಮಾಡ್ಬೇಕು, ಹಣ ಕೂಲಿ ಕೊಡು. ಅಣ್ಣ ನಾವು ಒಬ್ರನ್ನ ಒಪ್ಕೊಂಡ್ರೆ ಅವ್ನು ಲೀಡರ್ನ ಲೇಬರ್ಗೆ, ಇಲ್ಲಾಂದ್ರೆ ಅವ್ನು ಲೀಡರ್ ಆಗಲ್ಲ. ಅಣ್ಣ ನೀವೆಲ್ಲರೂ ನನ್ನ ಒಪ್ಕೊಂಡ್ರೇನೆ ನಾನು ಲೀಡರ್ ಆಗಕ್ಕಾಗೋದು. ನಿಮ್ ಮುಂದೆ ಅಲ್ಲಿ ಕುತ್ಕೊಳಕ್ಕೆ ನನಗೆ ಮನ್ಸು ಬರುತ್ತಾ? ಸಾಧ್ಯನ ಹೋಗ್ಲಿ ಅಣ್ಣ. ದಯವಿಟ್ಟು ನೆಕ್ಸ್ಟ್ ಯಾವಾಗ ನೀವು ಕಾರ್ಯಕ್ರಮ ಮಾಡಿದಾಗ ನಿನ್ನ ಕೈ ಮುಗ್ದಿ ಗಡ್ಕೊಳ್ತೀನಿ ನಾನು. ನನ್ ಒಂದೇ ಒಂದು ಮಾತು ಹೇಳು, ನನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದಿರನ್ನ ದಯವಿಟ್ಟು ಇದ್ರ ಕುತ್ಕೊಳ್ಳೋದಕ್ಕೆ ನನ್ನ ಕೈ ನೋಡೋದಕ್ಕಂತೂ ಆಗಲ್ಲ.
ನನ್ಗೆ ಭಗವಂತ ಚೆನ್ನಾಗೆ ಕೊಟ್ಟಿದ್ದಾನೆ, ನಾನೇನು ಕೋಟಿ ಗಟ್ಟಲೆ ಮಾಡೋದು ಏನು ಔಷಧಿ ಇಲ್ಲ. ಅಣ್ಣ ನನ್ಗೆ ಇರೋದು ಇಬ್ಬರೇ ಹೆಣ್ಮಕ್ಳು, ನಮ್ಮಪ್ಪ ಚೆನ್ನಾಗಿ ಮಾಡಿಕ್ಕವನೆ. ನನ್ಗೇನಂದ್ರೆ ಆಸೆ ಒಂಚೂರು ಹೆಸರು ಮಾಡ್ಬೇಕು, ನಾನು ಇಲ್ಲ ಅಂದ್ರೂ ನನ್ನ ಹೆಸರು ಶಾಶ್ವತ ಉಳಿಬೇಕು ಅನ್ನೋದೇ ನನ್ನ ಆಸೆ. ಏನೇ ಇದ್ರು ರೆಡ್ಡಿಯನ್ನಾದ್ರೂ ಹೇಳಿ, ಪತಿಯನ್ನಾದ್ರೂ ಹೇಳಿ, ಆದಷ್ಟು ಮತ್ತೆ ಬಂದು ನಿಮ್ನೆಲ್ಲ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಮಾತಾಡಿರೋದ್ರಲ್ಲಿ ಏನಾದ್ರು ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಟ್ರಿ ಅಣ್ಣ, ನನ್ನ ನಂಬ್ರಿ, ನಮ್ ಜೀವನ ಚೇಂಜ್ ಆಗುತ್ತೆ ಅಣ್ಣ. ಹೋರಾಟ ಮಾಡೋಣ. ಅವ್ರ ಆಸ್ತಿ ಕೇಳ್ತಾ ಇಲ್ಲ, ದುಡ್ಡು ಕೇಳ್ತಾ ಇಲ್ಲ, ಇನ್ನೊಂದು ಏನು ಕೇಳ್ತಾ ಇಲ್ಲ. ನಮ್ಗೆ ಬೇಕಾಗಿರುವಂತ ಸೌಲಭ್ಯಗಳನ್ನು ಕೊಡಿ ನಮಗೆ. ಆಮೇಲೆ ಇನ್ನೊಂದೆರಡು ವಿಚಾರ, ಒಂದು ವಾರ ದಿವಸದಿಂದ ನಮ್ಮ ಮಿನಿಸ್ಟರ್ ಸಂತೋಷ್ ಲಾಡೋದ್ರ ಹತ್ರನು ಮಾತಾಡಿದೆ. ಅಣ್ಣ ತುಂಬಾ ಒಳ್ಳೆ ಮನುಷ್ಯರು, ತುಂಬಾ ಬುದ್ಧಿ ಇರೋ, ಜ್ಞಾನ ಇರೋಂತ ವ್ಯಕ್ತಿ. 100% ಅಣ್ಣನ್ನು ಕರ್ಕೊಂಡೋಗಿ ಮಾತಾಡ್ಸ್ಕೊಂಡು ಏನಿದೆ ನೀವು ಅಣ್ಣ, ನೀವು ಯಾರ್ಯಾರು ಬರ್ಬೇಕು, ಏನ್ ಬರ್ಬೇಕು ಅಂತ ತಿಳ್ಕೊಳ್ಳಿ ಅಣ್ಣ. ಹಂಗೂ ಏನಾರು ಆಯ್ತಾ, ಡೆಲ್ಲಿ ಮಟ್ಟದಲ್ಲಿ ನಾನು ಚೆನ್ನಾಗಿದ್ದೀನಿ, ನ್ಯಾಷನಲ್ ಪ್ರೆಸಿಡೆಂಟ್ ನ ಕರ್ಸ್ಕೊಳ್ತೀನಿ ಸ್ವಾಮಿನಾಥ್. ಅಣ್ಣ ನಿಮ್ಗೋಸ್ಕರ ನಮ್ಮ ತಾಯಣಿಗೆ ಅಡ್ಡಮಲ್ಲಿ ಬರ್ತೀನಿ, ಸಮಸ್ಯೆ ಬೇಕಾದ್ರೆ ನೀವು ಟಾರ್ಗೆಟ್ ಮಾಡ್ರಿ. ನನ್ಗೊಂದ್ ಸ್ವಲ್ಪ ಇದು ಸರಿ ಇಲ್ಲ ನನಗೆ, ನೀವ್ ಬೇಕಾದ್ರೆ ಹೇಳ್ರಿ. ನಾನು ಅಡ್ಡಟ ವಿಧಾನಸೌಧದ ಮುಂದೆ ಮಲಗಿಲ್ಲ ಅಂತ ಅಂದ್ರೆ ಮತ್ತೆ ಇವ್ರು ಕಾಲಿಡೋದು ಬಿಟ್ಬಿಡ್ತೀನಿ. ನಾನು 100 ಸತ್ಯ ಆಗಿದೆ, 100 ಸತ್ಯ. ಈ ಅವಕಾಶ ಕೊಟ್ಟಿದ್ದಕ್ಕೆ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಯಾವಾಗ ನಿನ್ ಬೆನ್ನಿಂದ ಇರ್ತೀವಣ್ಣ, ನಿನ್ ಮುಂದೆ ಅಂತ ನಾವ್ ಇರೋದಕ್ಕೆ ಇಷ್ಟಪಡಲ್ಲ. ಯಾವಾಗ ಇವ್ರ ಬೆನ್ನಿಂದ ಇರೋಣ, ಅವ್ರಿದ್ರೇನೆ ನಾವು. ರೈತ ಎಷ್ಟು ಇಂಪಾರ್ಟೆಂಟು, ರೈತ ಎಷ್ಟು ಪ್ರಾಮುಖ್ಯತೆ ಇರ್ತಾರೋ, ಲೇಬರ್ಸು ಅಷ್ಟೇ ಇಂಪಾರ್ಟೆಂಟು. ನಿಮ್ಮ ಅಪ್ಪನ ಆಸ್ತಿ, ನಿಮ್ಮ ಅಮ್ಮನ ಆಸ್ತಿ, ನಿಮ್ಮ ಅಜ್ಜಿ ಆಸ್ತಿ ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ಏನು, ನಮ್ಮ ಏನ್ ಸೌಲಭ್ಯ ಬರಬೇಕು ಅದನ್ನ ಕೊಡ್ರಣ ಅಣ್ಣ. ಕೈ ಹಿಡ್ಕೊಳ್ಳೋಣ, ಕಾಲು ಹಿಡ್ಕೊಳ್ಳೋಣ, ನೆಲ ಇರೋದಂತ ತಲೆ ಬಗ್ಸೋಣ. ಯಥಾ ಸೃಷ್ಟಿ ತಥಾ ದೃಷ್ಟಿ. ಥ್ಯಾಂಕ್ ಯು ಸೋ ಮಚ್.